ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ವಾರೇ ವಾ ಜಾಮೂನ್ ಬಂದು ಬಾಯಿಗೆ ಬಿತ್ತು. ಇನ್ನೂ ಬಿದ್ದಿಲ್ಲ, ಮಾಡ್ಬೇಕ ಮಾಡು ಮತ್ತೆ. ಇದು ಅಲ್ಲ ಒಂದು ತೊಗೊಂಡು ಫ್ರೀ, ಬಾಯ್ ಒನ್ ಗೆಟ್ ಒನ್ ಫ್ರೀ. ಬಾಯ್ ಒನ್ ಗೆಟ್ ಒನ್ ಏನ ಇದೆ, ಬಾಯ್ ಒನ್ ಗೆಟ್ ಒನ್ ಅದ. ಗೆಟ್ ಒನ್ ಬಾಯ್ ಒನ್ ಮಾತಾಡಕ್ಕೆ ನೀನು ಹಿಂಗೆ ಬಾಯ್ ಒನ್ ಗೆಟ್ ಒನ್, ಬಾಯ್ ಒನ್ ಗೆಟ್ ಒನ್. ಹಾಂ ಹೌದು, ಈಗ ಇದನ್ನ ಯಾರು ಮಾಡ್ತಾರೆ? ನೀನೇ ಮಾಡ, ಮಸ್ತ್ ಮಾಡ್ತೀವಿ. ಮಾಡ್ಬಿಡ್ರಿ ಗುಲಾಬ್ ಜಾಮೂನ್. ನನಗೆ ಮಾಡಕ್ಕೆ ಬರಂಗಿಲ್ಲ. ಬರಂಗಿಲ್ಲ? ನಾ ಮಾಡಿದ್ದು ನೀವು ತಿನ್ನಂಗೂ ಇಲ್ಲ. ನೀವು ಮಾಡಿದ್ದು ಸ್ವಲ್ಪ ಕ್ರ್ಯಾಕ್ ಆಗಂಗಿಲ್ಲ, ಅವು ಕ್ರ್ಯಾಕ್ ಆಗಂಗಿಲ್ಲ ಅಂತಾನ ಒಬ್ರು ಹಿಂದಿನ ಹಿಡಿದ ನನಗ ರೆಸಿಪಿ ಕೇಳಿದ್ರಿ ಇದ್ರದ. ಹೌದನ? ಗುಲಾಬ್ ಜಾಮೂನ್ ರೆಸಿಪಿ ತೋರಿಸ್ರಿ, ನೀವು ಮಾಡೋ ಗುಲಾಬ್ ಜಾಮೂನ್ ಅಷ್ಟು ಮಸ್ತ್ ಆಗಿರ್ತಾವು, ಸ್ವಲ್ಪ ಎಲ್ಲಿ ಕ್ರ್ಯಾಕ್ ಬಿಟ್ಟಿರಂಗಿಲ್ಲ, ತೋರಿಸ್ರಿ ಅಂತೇಳಿ. ಈಗ ಹಂಗಿದ್ರು ಮನ್ಯಾಗ ಅದಾವು. ನಾನು ನಿನ್ನೇನ್ ಮಾಡ್ಬೇಕಂತ ಮಾಡಿದ್ದೆ, ನಿನ್ನ ಬೇಡ ಅಂತೇಳಿ ಅದಕ್ಕೆ ಇವತ್ತು ಮಾಡಕತ್ತೀನಿ. ಅವ್ರಿಗೆ ನಾವು ಬರೀ ತೋರ್ಸೋದು ಬೇಡ, ಅವ್ರಿಗೆ ನಾವು ತಿಂದು ತೋರ್ಸೋಣಂತೆ. ತಿಂದು ತೋರ್ಸೋಣ? ಆಯ್ತು ತೋರಿ, ಬರ್ರಿ ಪಟ ಪಟ ಅಂತೇಳಿ ಗುಲಾಬ್ ಜಾಮೂನು ಮಾಡಕ್ ಸ್ಟಾರ್ಟ್ ಮಾಡೋಣ. ಪಾನಕ ಮಾಡೋಣ ಫಸ್ಟ್. ಪಾನಕ ರೆಡಿ ಇಟ್ಕೊಂಡು ಆಮೇಲೆ ಅದು ಹಿಟ್ಟು ಕಲ್ಸೋಣಂತೆ. ಆಯ್ತು ಬಾ. ಈಗೇನು ಪಾನಕನೇ ಇದೆ. ಒಮ್ಮೆ ಜಾಮೂನ್ ನಾವು ಹಿಂಗೆ ಮಾಡ್ಬೇಕು, ಬೆಲ್ಲ ಹಾಕಿ. ಬೆಲ್ಲ ಹಾಕಿ? ಅಲ್ಲ, ಅದೇನು ಜಾಮೂನ್ ಹಾಕೈತಿ, ಹುಗ್ಗಿ ಹಾಕೈತಿ? ಮಾಡಿಲ್ಲ, ಒಂದ್ಸಲ ಮಾಡಿ ನೀವು ಹೇಳಿದ್ಮೇಲೆ ನೋಡ್ಬೇಕು, ಟ್ರೈ ಮಾಡಿ. ಏನಾಕತ್ತ, ಹುಗ್ಗಿ ಹಾಕತ್ತ, ಜಾಮೂನ್ ಹಾಕತ್ತ, ಏನು ಗೋಧಿ ಹಾಕತ್ತ? ಗೋಧಿ ಹುಗ್ಗಿ ಅಂತಿದ್ರೆ ಗೋಧಿನ ಹಾಕ್ಬೇಕಾಗೈತಿ, ಅವಾಗ ನಾವು ಗೋಧಿ ಹುಗ್ಗಿ ಹಾಕೈತಿ. ಆಮ್ಯಾಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಜಾಮೂನ್ ರೆಸಿಪಿ ಭಾಳ ಟೈಮ್ ತೋರ್ತೀವಿ. ಆಮ್ಯಾಗ ನೀವು ಮಾಡುವಂಥ ಜಾಮೂನ್ ಮಸ್ತ್ ಇರ್ತಾವೆ. ಮಸ್ತ್ ಯಾಕೆ ಇರ್ತಾವೆ ಅಂತ ಹೇಳಿದ್ರೆ ಕ್ರ್ಯಾಕ್ ಆಗಂಗಿಲ್ಲ. ಹೌದು, ಹಾಂ ಸಾಲಿಡ್ ಆಗಿರ್ತಾವೆ. ಆಮ್ಯಾಗ ಇನ್ನೊಂದೇನು ತೋರಿಸ್ಬೇಕಂತ ಹೇಳಿದ್ರೆ ನಾವು ಡ್ರೈ ಜಾಮೂನ್ ಅದೊಂದು ರೆಸಿಪಿ ತೋರಿಸ್ಬೇಕು. ಡ್ರೈ ಜಾಮೂನಿಗೂ ನಾವು ಇದು ಮಾಡ್ಬೇಕಲ್ಲ, ಪಾನಕ ಮಾಡಬೇಕು. ನಾವು ಪಾನಕ ಅಂತೀವಿ, ಭಾಳ ಮಂದಿ ಪಾಕ ಅಂತಾರೆ, ಪೀಕಾ ಅಂತಾರೆ. ಪೀಕಾ ಅಂದ್ರೆ ಸಪ್ಪು, ಪೀಕಾ ತೀಕಾ. ಏನಿದೆ ಸಕ್ಕರೆ ಹಣ ಪೂರ ಕರಗ್ಬೇಕನ? ಈಗ ಏನು ಕರಗಿ ಬರ್ತೈತಿದೆ ಸಕ್ರೆ ಪೂರ ಕರಗ್ಬೇಕ ನೀರೊಳಗ. ಅದ ಮತ್ತೆ ಅದ ಅವಾಗ ಅನ್ನಕತ್ ಕರಿ, ಆದ್ರೆ ಸಕ್ಕರೆ ಕರ್ಗೋದಿಲ್ಲ, ಲೇಟ್ ಆಗಂಗಿಲ್ಲ. ಅಂದ್ರ ಸ್ವಲ್ಪ ಅದ ಒಂದ್ ಎಳೆ ಪಾಕ ಬರ್ಬೇಕ್ರಿ. ಅದ ಈಗೇನೀಗ ಏಲಕ್ಕಿ ಜಾಮೂನಿಗೆ ಏಲಕ್ಕಿ ಹಾಕಬೇಕೇನ? ಪಾಕಕ್ಕೆ ಹಾಕ್ಬೇಕ್ರಿ ಏಲಕ್ಕಿ, ಚಲೋ ಆಕೈತಿ. ಸಾನಿಯಾ, ಏನು ಲಾಕ್ ಓಪನ್ ಆತ? ಇದೇ ನಮ್ಮ ಲಾಕ್ ಓಪನ್ ಆಗತೈತಿ, ಆಗತ್ತಿಲ್ಲ. ಏನು ಪ್ರಾಬ್ಲಮ್ ಆಯಿತು ಏನು ಗೊತ್ತಿಲ್ಲ. ಹಂಗೆ ಹಿಂಗೆ ಮಾಡಿ ನೀನು ಗುದ್ದಾಡಿ ಲಾಕ್ ಓಪನ್ ಮಾಡಿದ್ವಿ. ಈಗ ಒಂದು ಹೊಸ ಪಾಸ್ವರ್ಡ್ ಇಡೋದಕ್ಕೆ ನೋಡೋಣ. ಇಲ್ಲ ಸಾನ್ಯ, ಇದ್ರಾಗೇನೋ ಪ್ರಾಬ್ಲಮ್ ಐತಿ, ಇಲ್ಲೊಂದು ಸಮಸ್ಯೆ ಖಂಡಿತ ಐತಿ. ತಮ್ಮನ್ನ ಏನು ಮಾಡಾಕತ್ತೀನಿ ನೀನು? ಹೌದಾ? ನೋಡ್ರಿ, ನಮ್ಮ ತಮ್ಮನ್ನ ಈಗ ಮದರ್ಸ ಓದ್ ಬಂದ್ಲೆ ಅಂದ್ರೆ ನಮ್ಮ ಸಣ್ಣ ಓದಿಸ್ತಾವ ತಮ್ಮನ್ನಾಗ. ಈಗ ಓದಿ ಬಂದು ತಮ್ಮನ್ನ ನನ್ನ ಕೆಲಸ ಏನ್ರಿಪ್ಪ ಅಂದ್ರೆ ದೀಪ ಹಚ್ಚೋದು, ಅಂದ್ರೆ ಚಿರಾಕ್ ಹಚ್ಚೋದು. ತಮ್ಮನ್ನ ಪಟ ಪಟ ಅಂತ ಹಚ್ಚಿ. ಸುಮ್ಮನೆ ಏನು ಮಾಡತ್ತೀನಿ ನೀನು? ಜಾಮೂನ್ ಇಲ್ಲಿ ಮಾಡತ್ತಿ, ಒಳಗೆ ಮಾಡತ್ತಿ? ಅವನ ಇದನ್ನ ಮಾಡ್ಕೊಂಡು ಹೋಗ್ಬೇಕಲ್ರಿ, ಗೋಲ್ 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 ಮಟೋಲ್. ಅಲ್ಲಿ ಜಳ ಬಾಳ ಐತಿ ಒಳಗ, ಎಲ್ಲ ರೆಡಿ ಮಾಡ್ಕೊಂಡು ಕರೆ ಕಷ್ಟ ತಗೊಂಡ್ ಹೋಗ್ಬೇಡ. ಏನ ಸಾನ್ಯ? ಜಸ್ಟ್ ಲಾಕ್ ಓಪನ್ ಮಾಡಿದ್ಯಾ, 7 8 9 ಇತ್ತು. ಈಗ ಮತ್ತೆ ಅದನ್ನ ತೆಗೆದು ನೋಡತ್ತೇನು ಬರೋವಲ್ತ ಅದಲ್ಲ. ನಾ ಹೇಳಿಲ್ಲ, ಒಂದು ಸಮಸ್ಯೆ ಅಲ್ಲಿ ಖಂಡಿತ ಐತಿ. ಸಣ್ಣ ಕಿರಿ ತಗೊಂಡು ಬಂದು ಬಿಡಕ್ಕೆ ಅಷ್ಟ ಮಾಡ್ಬಿಡೋಣ ತಡಿ. ಈಗ ಸುಮ್ಮನೆ ಒಂದು ಪ್ಯಾಕೆಟ್ ಒಳಗೆ ಅದ್ರ ನಾವೀಗ ಮಾಡತ್ತಿದ್ದೆ 2 ಪ್ಯಾಕೆಟ್. 2 ಪ್ಯಾಕೆಟ್ನಾಗ ಎಷ್ಟು ಗೋಲ್ ಗುಂಡ ಹಾಕಾವ ಅಂದ್ರೆ ಎಷ್ಟು ಜಾಮೂನ್ ಹಾಕಾವ? 80. ಅವು ಗೊತ್ತಿಲ್ಲ ನನಗೆ. ನಾವು ಒಂದ್ಸರ ಒಂದು ಪ್ಯಾಕೆಟಿಂದ ಮಾಡೇಲ್ಲ, ಎಣಿಸಿ ಇಷ್ಟು ಸರ ನಾವು ಗುಲಾಬ್ ಜಾಮೂನ್ ಮಾಡಾಕತ್ತ ಒಂದು ಪ್ಯಾಕೆಟ್ ಒಳಗೆ ಎಷ್ಟು ಹಾಕಂತ ಎಣಿಸೇ ಇಲ್ಲ. ಇವತ್ತು ಎಣಿಸ್ಬೇಕು ನೋಡಿ. ಇವತ್ತು 2 ಹರಿದು ಹಾಕಿದೆ ನಾನು. ಅವು ಎಣಿಸ್ಬೇಕಂದ್ರೆ ಒಂದೊಂದು ಪ್ಯಾಕೆಟ್ ಬೇರೆ ಬೇರೆ ಹಿಟ್ಟು ಕಲಿಸ್ಬೇಕು. ಈಗ 2 ಪ್ಯಾಕೆಟ್ ಮಿಕ್ಸ್ ಆದವು. ಇಲ್ಲಿ 2 ಪ್ಯಾಕೆಟಿಂದ ನಾವು ಲೆಕ್ಕ ಕೊಡೋಣ ಮಂದಿಗೆ. 2 ಪ್ಯಾಕೆಟ್ನಾಗ ಇಷ್ಟ ಆದವು ಅಂತ ಹೇಳಿ, ಇಷ್ಟ ಆದವು ಅಂತೇಳಿ, ಇಷ್ಟ ಹಾಕಾವ ಅಂತೇಳಿ. ಅಂದ್ರೆ ನಾನು ಸಣ್ಣ ಸಣ್ಣ ಮಾಡ್ತೀನಿ, ಯಾಕಂದ್ರೆ ದೊಡ್ಡ ದೊಡ್ಡ ಮಾಡಿದಂದ್ರೆ ಒಂದೊಂದು ತೊಗೊಂಡು ಕಪ್ ಬಾಯ್ ಇಟ್ಕೊಂಡು ಇದು ಮಾಡ್ಬಿಡ್ತೀರಿ ನೀವು. ಇರ್ಲಿ ಅದಕ್ಕೇನಿಲ್ಲ, ಸೈಜ್ ಸಣ್ಣ ಮಾಡ್ಬೋದು, ದೊಡ್ಡ ಮಾಡ್ಬೋದು. ಸಣ್ಣ ಮಾಡಿದ್ರೆ ಅಂದ್ರೆ ನೀ ಯಾವ ಸೈಜ್ ಮಾಡ್ತಿಲ್ಲ ಆವ ಸೈಜ್ ಮಾಡಿ ನೋಡೋಣ ಎಷ್ಟು ಹಾಕಾವ ಅಂತೇಳಿ. ಅಂದ್ರೆ 2 ಪ್ಯಾಕೆಟ್ನಾಗ ಎಷ್ಟು ಹಾಕಾವ ಅಂತೇಳಿ ಲೆಕ್ಕ ಸಿಗ್ತೈತಿ. ಇದಕ್ಕೇನು ಹಾಲು ಹಾಕ್ಬೇಕನ? ಹಾಲು ಹಾಕಿದ್ದೆ ಸ್ವಲ್ಪ, ಆಮೇಲೆ ನೀರು ಹಾಕಿ ಕಲ್ಸಾಕತ್ತೀನಿ.
ಲಡ್ಡು ಮಾಡೋದು ಮುಗಿತೆ. ಲಡ್ಡು ಮಾಡೋ ಮುಗಿತು ನೋಡ್ರಪ್ಪ. ನೋಡ್ರಿ ಈಗ ಏನ್ರಿಪ್ಪ ಅಂದ್ರೆ ನಾವು 2 ಪ್ಯಾಕೆಟ್ ತಂದು ಜಾಮೂನ್ ಮಾಡಾಕ್ತಿದ್ವಿ. 2 ಪ್ಯಾಕೆಟ್ ಒಳಗೆ ಇಷ್ಟ ಆಗ ನೋಡ್ರಿ ಇವು ಸುಮ್ಮನೆ ಏನಸಿ ಇವನ್ನ ಅಂದ್ರೆ ಈಗ ಎನ್ಸೋದಕ್ಕೊಂದು ಕಾರಣ ಐತಿ. ನೀ ಜಾಮೂನ್ ಮಾಡಿದ್ಮ್ಯಾಗ ಟೇಸ್ಟ್ ಅಂತೇಳಿ ನೀ ತಿಂತಿ. ನಾ ತಿಂತೇನೆ ಫಸ್ಟ್ ತಿನ್ನೋ ತಮ್ಮನ ಹಾಂ ಒಟ್ಟು ಯಾರ ತಿಂದಿ ಫಸ್ಟ್ ತಿನ್ನೋಕ್ಕಿಂತ ಮುಂಚೆನೆ ಎಷ್ಟು ಆಗ್ಯಾವ ಅಂತೇಳಿ ಎನಿಸ್ಬೇಕು. ಆಮ್ಯಾಗ ಕಮ್ಮಿ ಆದ್ರೆ ನಡಿತೈತಿ, ಏನು ಲೆಕ್ಕದಾಗ ಕಮ್ಮಿ ಆಗಬಾರ್ದು. ಎನಿಸ್ತಾ ಇವನೇ. ಕಡಿ 1 2 3 ಎನಸ್ 2 4 6 8 10 12 14 ತಿನ್ನ ಮೆಣಸವನ್ನ 2 ಹಾಂ 4 ಹಾಂ 6 ಹಾಂ 8 ಹಾಂ 10 ಹಾಂ 12 ಹಾಂ 14 14 16 18 20 22 24 26 28 30 32 34 36 38 40. ಕರೆಕ್ಟ್ 40 ಅಲ್ಲ. ಹ್ಞೂ ನೋಡ್ರಿ ಜಾಮೂನ್ 2 ಪ್ಯಾಕೆಟ್ ಒಳಗೆ ಎಷ್ಟು ಹಾಕವ್ರಿಪ್ಪ ಅಂತ ಹೇಳಿದ್ರೆ 40 ಹಾಕಾವು. ಈ ಸೈಜ್ ಮಾಡಿದ್ರೆ ಇದಕ್ಕಿಂತ ನೀವು ದೊಡ್ಡ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ 20 ಆಗ್ಬೋದು, 30 ಆಗ್ಬೋದು, 15 ಆಗ್ಬೋದು. ಬಟ್ ಈ ಸೈಜ್ ಮಾಡಿದ್ರೆ 40 ಹಾಕಾವು. ಆಮ್ಯಾಗ ಇವು ನೋಡಾಕೀಗ ಸಣ್ಣ ಕಾಣ್ಬೋದು, ಆದ್ರೆ ಅವು ಪಾನ್ಕದೊಳಗೆ ಹಾಕಿದ್ರೆ ಉಬ್ಬುತ್ತಾವು. ಮತ್ತೆ ಪಾನ್ಕ ಎಲ್ಲ ಹಿರ್ಕೊಂತಲ್ರಿ ದಪ್ಪ ದಪ್ಪ ಎಷ್ಟು ದೊಡ್ಡ ಹೋಗವು. ಹ್ಮ್ ಅದಕ್ಕೆ ಮಾಡೋ ಹೊತ್ತಾಗ ನಾವು ಈ ತರ ಸಣ್ಣ ಮಾಡ್ಕೊಂಡು ಇಟ್ಕೋಬೇಕು. ಸಣ್ಣ ಮಾಡಿದ್ರೆ ತಿನ್ನಾಕನು ಮಸ್ತ್, ಆಮ್ಯಾಗ ಮಾಡಾಕನು ಈಸಿ. ಜಾಮೂನ್ ಒಳಗ ಇನ್ನೊಂದ್ ತರ ಮಾಡಕ್ ಭಾಳ ಆಸೆ. ಏನು ಎಲ್ಲ ಹಿಟ್ಟು 2 ಪ್ಯಾಕೆಟ್ ಒಡೆದು ಹಾಕಿ ಅದನ್ನ ಒಂದು ದೊಡ್ಡದು ಉಳಿ ಮಾಡಿ ಅದನ್ನ ಹಾಕಿ ಇದನ್ನೇ ಕರ್ದು ಅಂದ್ರೆ ಒಂದ ಜಾಮೂನ್ ದೊಡ್ಡ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ಅದನ್ನೊಂದು ಮಾಡ್ತೀನಿ ಅವಾಗ. ಈಗ ಎಲ್ಲ ಹಿಟ್ಟು ಕೊಡಿಸಿ ಒಂದ ಮಾಡ್ಬಿಡ. ಬೇಡ ನಾ ತಂದಿರ್ತೀನಂತೆ. ಸಾನಿಯಾ ನೀನ್ ಮಾಡಾಕತ್ತಿ? ಪಲ್ಯ ಮಾಡಾಕ ಟಮಾಟಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹೆಚ್ಕೊತೀನಿ. ನಿಮ್ಮ ಮಮ್ಮಿ ಅಲ್ಲಿ ಒಳಗೆ ಜಾಮೂನ್ ಮಾಡಾಕತ್ತಾಳೆ, ನೀ ಸಾರಿ ರೆಡಿ ಮಾಡಕತ್ತೇನ? ಪಲ್ಯಕ್ಕೇನ ಸಾರಿಗಲ್ಲ. ಎಣ್ಣೆ ಬಿಸಿ ಆಗೈತಿ? ತಿಂತಾಡ್ರಿ ನೋಡ್ರಿ ಈ ಥರ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಏನು ಕ್ರಾಕ್ ಒಟ್ಟಾಗಿರ್ಬಾರ್ದ್ರಿ. ಅದ ಈ ಥರ ಅಷ್ಟು ಮಾಡ್ಕೊಂಡು ಇರ್ಬೇಕು ನೋಡ್ರಿ, ಅಂದ್ರೆ ಅವು ಕ್ರಾಕ್ ಬಿಡಂಗಿಲ್ರಿ. ಕ್ರ್ಯಾಕ್ ಹಾಕವು ಬಿಡ್ತಾವ, ಈಗ ಗೊತ್ತಾಗಂಗಿಲ್ಲ. ಎಣ್ಣೆಗೆ ಹಾಕಿ ಇವನ್ನ ಕರ್ದಿನಾಗ ಗೊತ್ತಾಕೈತಿ. ಅಂದ್ರೆ ಎಣ್ಣೆ ಅದು ಹಿರ್ಕೊಂಡೈತಲ್ಲ, ಹಿರ್ಕೊಂಡ್ಮ್ಯಾಗ ಪಾನ ಒಳಗೆ ಹಾಕಿದ್ಮ್ಯಾಗ ಪಾನಕ ಒಳಗೆ ಹಾಕಿದ್ಮ್ಯಾಗ ಗೊತ್ತಾಕೈತಿ. ಆಮ್ಯಾಗ ಇವು ಜಾಮೂನ್ ಬ್ಲ್ಯಾಕ್ ಆಗಬಾರ್ದು, ಬ್ರೌನ್ ಆಗ್ಬೇಕು. ಬ್ರೌನ್ ಆದ್ರೆ ಮಸ್ತ್ ಇರ್ತಾವ ಅವು. ಹಂಗೆ ಬ್ಲ್ಯಾಕ್ ಜಾಮೂನ್ ಇರ್ತಾವು. ಅವು ಇರ್ತಾವಲ್ರಿ ಇವು ಸುಕ್ಕ ಜಾಮೂನ್ ಬ್ಲಾಕ್ ಆಗಿರ್ತಾವ. ಇದನ್ನ ಹಾಕಿ ನೋಡ್ಕೊಂತ ಟೆಸ್ಟ್ ಮಾಡಿ ಎಣ್ಣೆ ಕಾದತ್ತ ಇಲ್ಲ ಅಂತೇಳಿ. ಕಾದತ್ ಇದು ಕರೆಕ್ಟ್ ಬ್ರೌನ್ ಆಗ್ಬೇಕಾ ಸುಮ್ಮನೆ. ಬ್ಲ್ಯಾಕ್ ಆದ್ರೆ ಮತ್ತೆ ಸರಿ ಆಗಂಗಿಲ್ಲ. ಅದು ಬ್ರೌನ್ ಆದ್ರೆ ಮಸ್ತ್ ಇರ್ತೈತಿ. ಇದು ನೋಡಿ ಕರೆಕ್ಟ್ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಇದೆ. ತೆಗೆದು ಬಿಡ ಆಗ ಸೀದ ಎಲ್ಲಿ ಹಾಕ್ಬೇಕು ಈಗ ಒಮ್ಮೆ ಪಾನ್ಕ ಒಳಗೆ ಒಮ್ಮೆ ಒಂದು ಹತ್ತು ಹಾಕ್ಬಿಡ ಮಾಡಿ ಹಾಕ್ಬೇಕಲ್ರಿ. ಆದ್ರೆ ಲಗು ಲಗು ಕರಗಾಗ್ಬಿಡ್ತಾವ್ರಿ. ಹೌದು, ಅಂದ್ರೆ ಕರಗಾದ್ರೆ ಹೇಳ್ತದೆ ಮಜಾ ಇರಂಗಿಲ್ಲ. ಅವು ಬೇರೆ ಅದಕ್ಕೆ ಏನಂತಾರಲ್ಲ ಬ್ಲ್ಯಾಕ್ ಜಾಮೂನ್ ಅಂತಾರೆ. ನಾವು ಮಾಡಾಕಿದ್ದ ಬ್ಲ್ಯಾಕ್ ಜಾಮೂನ್ ಅಲ್ಲ, ಬ್ರೌನ್ ಜಾಮೂನ್. ಇದನ್ನ ಜಾಮ್ ಹಾಕೊಂಡು ತಿಂದ್ಬಿಟ್ರೆ ಯಾವ ಜಾಮೂನು ಕಿಸನ್ ಜಾಮೂನ್ ಆಗ ಬೇಡ ನೀವು ಹಾಕೊಂತೇನಂತ ಕಿಸನ್ ಜಾಮೂನ್ ಹಿಂಗೆ ಹಾಕಿಬಿಡ್ಬೇಕು. ಹತ್ತತ್ತು ಹಾಕಿ ಬಿಟ್ರೆ 40 ಜಾಮೂನ್ ಇವು 4 ಸರ ತೆಗೆದು ಹಾಕಿಬಿಟ್ರೆ ಆಗ್ಬೋದು. ಕಾಮ್ ತಮಾಮ್. ಬ್ಲ್ಯಾಕ್ ಆದ್ರೆ ನನಗೆ ಇಂಟ್ರೆಸ್ಟ್ ಬರಂಗಿಲ್ಲ, ತಿನ್ನಂಗಿಲ್ಲ ಪಾಪ. ತಿಂತೀನಿ, ಹಂಗೆ ಬಿಡಕ್ಕೆ ಬರಂಗಿಲ್ಲ. ಅದ ನೀ ಕಷ್ಟಪಟ್ಟು ಮಾಡಿರ್ತಿ. ಸುಮ್ಕ ತಿನ್ನಿಲ್ಲಪ್ಪ ಅಂದ್ರೆ ಮತ್ತೆ ನಿನ್ನ ಮುಂಚೆ ಬೇಜಾರು. ಹಂಗೇನಿಲ್ಲ, ಬೇಜಾರ್ ಗಿಜಾರ್ ಏನು ಮಾಡ್ಕೊಳಂಗಿಲ್ಲ. ಬಿಟ್ರೆ ಮತ್ತೆ ನನಗೆ ಬರ್ತಾವ. ಮತ್ತೆ ಮಸ್ತಿಗೆ ಭಾಳ ಮಾಡ್ತೇನೆ ನೀನು. ಬೇಜಾರ್ ಗಿಜಾರ್ ಆಗೋದು ಸೀನೂ ಇಲ್ಲ. ಸೀನು ಇಲ್ಲ, ಪಿಕ್ಚರು ಇಲ್ಲ. ಬ್ರೌನ್ ಬ್ರೌನ್ ಬ್ರೌನ್. ಅವು ಒತ್ತಡಗಡೆ ಹಾಕಿ ಬಿಡಬಾರ್ದು. ಸ್ವಲ್ಪ ಅಳಗಾಡಿಸ್ಬೇಕ್ರಿ ಅವನ್ನ, ಅಂದ್ರೆ ಸುತ್ತಲಿ ಇವಾಗ ಅವು ಎಣ್ಣೆ ಒಳಗೆ
ಇಲ್ಲ ಒಂದ್ ಸೈಡ್ ಕರ್ಗ ಹಾಕೋ ಒಂದ್ ಸೈಡ್ ಬೆಳಗ್ಗೆ ಹಾಕೋರು ಸುಮ್ಮನೆ ಕ್ರ್ಯಾಕ್ ಆತ್ ನೋಡಿ ಇಲ್ಲತ್ರಿ ಆ ಕಡೆ ಕ್ರ್ಯಾಕ್ ಅಂತ ಕಾಣತ್ತೆ ನನಗೆ ಅದು ಅದೊಂದು ತಡಿ. ಹಿಟ್ಟು ಆರ್ತಂದ್ರೆ ಕ್ರಾಕ್ ಬಿಡ್ತಕ್ಕ ಹೌದಾ ಆಗ ಹಿಂಗ ಮಾಡ್ದಂಗ್ರ ಕರ್ದ್ ಬಿಡ್ಬೇಕು ಗಾಳಿ ಕುಂತ್ವಲ್ಲ ನಾವು ಅದು ಹಿಟ್ಟು ಒಣಗ್ದಂಗ ಆತಂದ್ರ ಕ್ರಾಕ್ ಬಿಡ್ತಾವ ಮಸ್ತ್ ಯಾವ ಒಂದ ಲೆವೆಲ್ ಆಗ್ಯಾವ ಸೈಜ್ ಈಗ ನೋಡಕ್ ಸಣ್ಣ ಕಾಣ್ತಾವ ಇವು ಪಾನಕ ಒಳಗ್ ಬಿದ್ದ ಮ್ಯಾಗ ಪಾನಕ ಎಲ್ಲ ಹಿರ್ಕೊಂಡ್ ಮ್ಯಾಗ ಐತಲ್ಲ ಉಪ್ ಬಿಡ್ತಾವ ಇವು ಆಮ್ಯಾಗ ಕರೆಕ್ಟ್ ಜಾಮೂನ್ ತಿನ್ಬೇಕು ಯಾವಾಗ ಬರ್ತಾನೆ ಮಾಡಿ ಒಂದಿನ ಬಿಡ್ಬೇಕ ಈ ವಾರ ಮಾಡ್ಬೇಕು ಮುಂದಿನ ವಾರ ತಿನ್ಬೇಕು ಅದಂತೂ ಭಾರಿ ಬಿಡ ಅಂದ್ರ ಪಾನ್ಕ ಅಷ್ಟು ಉಳಿದಿರ್ತೈತಿ ಅದು ತಿರಂಗಿಲ್ಲ ಸಾನಿಯಾ ಇಲ್ರಿ ಬಿಟ್ಟಿಲ್ರಿ ಯಾವ ಬಿಟ್ಟಿಲ್ಲ ಸಾನಿಯಾ ಅದು ತಿರಂಗಿಲ್ಲ ನಿಮ್ಮ ಅವ್ವ ಕೊಡ ಬಿಡ್ತಾಳೆ ನಾನಂತ ಹೇಳಿದೆ ಮಸ್ತ್ ಯಾಕಂದ್ರ ಮೊದ್ಲ ನಾ ಸ್ವೀಟ್ ಅಂದ್ರ ಬಾಳ ಫೇವ್ರೇಟ್ ಯಾರಿಗೆ ನಿನಗೆ ಇವತ್ತಿನ ಪಲ್ಯ ಸ್ಪೆಷಲ್ ಇವತ್ತೆಲ್ಲ ಮನೆ ಒಳಗ ಗೆಟ್ ಒನ್ ಬೈ ಒನ್ ಗುಲಾಬ್ ಜಾಮೂನ್ ಗೆಟ್ ಒನ್ ಬೈ ಒನ್ ಹೆಸರು ಕಾಳು ಪಲ್ಯ ಹೆಸರು ಕಾಳು ಸಾರ ಹೌದಾ ಹೆಸರು ಕಾಳು ಪಲ್ಯನು ಮಾಡತ್ತಿ ಹೆಸರು ಕಾಳು ಸಾರು ಮಾಡತ್ತಿ ಇವತ್ತಿನ ಪಲ್ಯ ಏನು ಸಾನ್ಯ ಮಾಡಾಕತ್ತಾವಲ್ಲ ಹೌದ್ರಿ ಸಾನೇ ಮಾಡಾಕತ್ತ ಅಲ್ಲೇ ಮಾಡಿಲ್ಲ ಮತ್ತ ಮಾಡಿ ಮತ್ ನಮಗ್ ಹೇಳ್ತಾಳ ಆಕಿ ಇದ ಫಸ್ಟ್ ಇದ ಲಾಸ್ಟ್ ನೋಡಿ ತಿನ್ನೋದಂತೇಳಿ ಹಂಗ ಸುಮ್ಮನೆ ಅಂತಳ್ರಿ ಆದ್ರ ನಮ್ ಸಾನೆ ಈಗ ಸಾಲ್ ಸುಟ್ಟಿ ಕೊಟ್ಟತಿ ಒಂದಿಟ್ಟು ಅಡ್ಗೆ ಕಡೆ ನಮಗ ಹೆಲ್ಪ್ ಮಾಡಾಕತ್ತಾಳ ಎಲ್ಲ ಮಾಡಾಕತ್ತಾಳ ಆಕಿ ನಮ್ಮ ಮನ್ ಪಲಾವ್ ಅಂತ ಸೂಪರ್ ಮಾಡಿದ್ಲ ಪಲಾವ್ ಮಸ್ತ್ ಆಗಿತ್ತು ಬಿಡ ಅದ ಆಮ್ಯಾಗ ರೊಟ್ಟಿನೂ ಮಾಡಿದ್ಲೆ ಎಲ್ಲ ಮಾಡ್ತಾಳ್ರಿ ಆಕಿನ ಪಲ್ಯ ಎಲ್ಲ ಆದ್ಮೇಲೆ ಒಂದ್ಸಲ ಟೇಸ್ಟ್ ನೋಡ್ದೆ ಹಾ ಮಮ್ಮಿ ಟೇಸ್ಟ್ ಆಗೈತಿ ಹೆಂಗಾಗೈತಿ ನನಗ್ ಚಲೋ ಆಗೈತಿ ನಿಮ್ಗೆಲ್ಲ ಚಲೋ ಅನಿಸ್ತೈತಿ ಮಮ್ಮಿ ನಾ ಮಾಡಿದ್ದೆ ಹಂಗೇನಿಲ್ಲ ಚಲೋನ ಮಾಡ್ತಿ ಚಲೋನ ಅನಸ್ತೈತಿ ನಮಗ ಹೌದಾ ಮತ್ತಮ್ಮ ನಾ ಅಂತಿರ್ತಾಳೆ ಚಲೋನ ಆಗೋದಿಲ್ಲ ಸಣ್ಣ ಕಾಕಿ ಹಂಗ ಸುಮ್ಮನೆ ಮಸ್ಕೇರಿ ಮಾಡ್ತಿರ್ತಾಳ ನನಗೂ ಅಂತಿರ್ತಾಳ ಒಂದ್ಸರ ನೀ ಮಾಡಿದ ಅಡಿಗೆ ನನಗೇನು ಇಷ್ಟನ ಆಗಂಗಿಲ್ಲ ಮಮ್ಮಿ ಅಂತಂದೆ ಆದ್ರ ಬಿಡ್ತಾಳನ ದಿನಕ್ಕೆ 4 ಉಣ್ತಾಳೆ ರೊಟ್ಟಿ ಅದಾವ ಮಮ್ಮಿ ರೊಟ್ಟಿ ಕಲೆಗ್ಯಾವು ಈಗ ಬ್ಯಾಡ್ತಾವ ಬೆಳಗ್ಗೆ ಮಾಡಾನಂತ ಪೂರಿ ಅದಾವು ನಾನು ಅದನ್ನ ಊಟ ಮಾಡ್ತೀನಿ ಬರೀ ಗುಲಾಬ್ ಜಾಮೂನ್ ಆಕಾರ ನೋಡ್ರಿ ಹೆಂಗಾಗ್ಯಾವು ಏನೇನೆಲ್ಲ ಹೇಳಿದ್ವಿ ನಾವು ಹಂಗಾಗ್ಯಾವ ಇದ್ವಿ ಹಿಂಗಾಗ್ಯಾವ ಅಂತೇಳಿ ಎಲ್ಲ ಅದು ಈಗ ಎಲ್ಲ ಆದ್ವು ನೋಡ್ ಬರ್ರಿ ಹಂಗಂದ್ರ ತಿಂದ ಹಂಗ್ ಮಾಡಿಲ್ಲ ಎಲ್ಲ ಮಾಡೋದ್ ಕಂಪ್ಲೀಟ್ ಆಗೈತಿ ಅವು ನೋಡ್ಬರ್ರಿ ಬರ್ರಿ ತಮ್ಮನ ಬಂದ ಹಿಂದ ತಮ್ಮನ ಬಾ ಲಘು ಬಾ ತೆಗಿಯೋದ್ ತಾಟ ಸುಮ್ಮನೆ ಮಸ್ತ್ ಹೆಂಗಿದ್ಯ ನೋಡ್ರಿ ತಡಿ ಟೇಸ್ಟ್ ಆಗೋದೇನ ಟೇಸ್ಟ್ ಮಾಡಿ ಬಿಡ್ತೀನಿ ನಾ ಹಂಗ ನೋಡು ಹೆಂಗಾಗ್ಯಾವ ಅಂತ ನೀವ್ ಹಂಗ ಅಲ್ಲೇ ಬಟ್ಲ ಚಮಚ ತಗೊಂಡ್ ಅಲ್ಲೇ ಟೇಸ್ಟ್ ನೋಡಕ್ ಅಲ್ಲೇ ಚಲೋ ಮಾಡ್ಯಾರ ಇದ್ರ ಸ್ವಲ್ಪ ಪಾನಕ ಬೇಕು ಜೋಡಿ ಅದಿನ್ನೂ ಸ್ವಲ್ಪ ಪಾನಕ ಹಿರ್ಕೋಬೇಕು ಅದೆಲ್ಲ ಹೊಕ್ಕತ್ ಪಾನಕ ಅದು ಹಿರ್ಕೊಂತಂದ್ರೆ ಇದು ಸಾಕು ನನಗೆ ಟೇಸ್ಟ್ ಮಾಡಿ ಹೇಳ್ತೇನೆ ನಾನು ಹೆಂಗೆ ಹಾ ಮಸ್ತ್ ಪಾನಕ ಎಲ್ಲ ಹಿರ್ಕೊಂಡವ ಸ್ವಲ್ಪ ಹಿರ್ಕೋಬೇಕದು ಮತ್ತ ಅದನ್ನೇ ಐತಲ್ಲ ಮಿಕ್ಕೇತದ ಪಾನಕ ಅದೆಲ್ಲ ಪೂರ ಹಿರ್ಕೋಬೇಕ ಹೌದು ಈಗ ತಮ್ಮನ ಕೈ ಹಚ್ಚಾಳ್ರಿ ತಮ್ಮನ ನೋಡ್ರಲ್ಲಿ ತಮ್ಮನ ಹಗರ್ಕ್ ಹಾಕೋ ಚಮಚಲ್ ತಿಳಿದ್ಯಾಡ ಅದ ತಿಳಿದ್ಯಾಡ ಮತ್ತ ಎಲ್ಲ ಇದನ್ನ ಮಾಡಿಗಿಡಿರಿ ನೀವು ತಿಂದ ಟೇಸ್ಟ್ ಹೇಳ್ಬೇಕಾ ತಮ್ಮನ ಹೌದಾ ಗಟ್ಟಿ ಹಿಡ್ಕೋ ಪ್ಲೇಟ್ ಸೂಪರ್ ಸಾನಿಯಾ ಹೆಸರು ಕಾಳ ಸಾರು ಗಮ್ಮನ ಆತತ್ತಲ್ಲ ಮಸ್ತ್ ಕುದ್ದಾವಲ್ಲ ಅವು ಹಂಗ ಕುದಿಸ್ಬೇಕು ಅವು ಅದು ಹೆಸರು ಕಾಳು ಸಾರು ಭಾಳ ದಿನ ಆಗೈತೆ ಮಾಡಿದ್ದಿಲ್ಲ ಬರೀ ಬೇಳೆ ಸಾರು ಮಾಡಾಕತ್ತಿದ್ದೆ ಹಂಗಾಗಿ ಇವತ್ತು ಹೆಸರು ಕಾಳು ಹಾಕಿದ್ದೆ ನಾನು ನಮ್ಗೆ ಮತ್ತೊಬ್ರು ಕಮೆಂಟ್ ಮಾಡ್ಯಾರ್ರಿ ಫರ್ಜಿನಾ ಅಂತಂದು ಹೇಳಿ ಅವ್ರದ್ದು ಬರ್ತಡೇ ಐತಂತ್ರಿ ವಿಶ್ ಮಾಡ್ರಿ ಅಂತ ಹೇಳಿ ಸೊ ಫರ್ಜಿನಾ ಅವರೇ ನಮ್ಮ ಕಡೆಯಿಂದ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಬ್ಬರದು ಬರ್ತಡೇ ಐತಂತ್ರಿ ರಾಯಚೂರ್ಲಿಂದ ನಮಗ ಕಮೆಂಟ್ ಮಾಡ್ಯಾರ ಅವ್ರ ಹೆಸರು ಶಬ್ಬೀರ್ ಅಂತ ಹೇಳಿ ಶಬ್ಬೀರ್ ಅನ್ನೋರೇ ನಿಮಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಯಶು ಅನ್ನೋ ಐಡಿಲಿಂದ ನಮಗ ಕಮೆಂಟ್ ಮಾಡ್ಯಾರಿ ಅವ್ರದೇನೋ ಬರ್ತಡೇ ಐತಂತ್ರಿ ಸೊ ಅವ್ರಿಗೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ರೀ ಹಂಗ ಇನ್ನೊಬ್ರದ್ದು ಬರ್ತಡೇ ಐತಂತ್ರಿ 10ನೇ ತಾರೀಕಿಗೆ ಐತ್ರಿ ಅವ್ರ ಏನು ಹೆಸರು ಹಾಕಿಲ್ರಿ
ಸೊ ಅವ್ರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು.